ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಈಗಾಗಲೇ FLNಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಈ ವಿಡಿಯೋದಲ್ಲಿ ಫೌಂಡೇಶನ್ ಲಿಟ್ರಸಿ ಮತ್ತು ಫೌಂಡೇಶನ್ ನ್ಯೂಮರಸಿ ಅಂದರೆ ಒಳಗೊಳ್ಳುವ ಬುನಾದಿ ಸಾಕ್ಷರತೆ ಮತ್ತು ಬುನಾದಿ ಸಂಖ್ಯಾಜ್ಞಾನ ಒಳಗೊಳ್ಳುವ ಅಂಶಗಳನ್ನು ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ಮೂಲಭೂತ ಸಾಕ್ಷರತೆಯ ಕೌಶಲ್ಯಗಳು ಯಾವ್ಯಾವು, ಅವು ಒಳಗೊಳ್ತಕ್ಕಂಥ ಅಂಶಗಳು ಯಾವ್ಯಾವು, ಬುನಾದಿ ಸಾಕ್ಷರತೆಯ ಅಂಶಗಳನ್ನು ನೋಡಿದ್ರೆ ಓರಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಮೌಖಿಕ ಭಾಷಾ ಅಭಿವೃದ್ಧಿ. ಸೊ ಇದಕ್ಕೆ ಓ ಸಂಕೇತವನ್ನು ನೀಡಲಾಗಿದೆ. ನಾವು ಡಿಕೋಡಿಂಗ್ ಸೌಂಡ್ಸ್ ಆ್ಯಂಡ್ ಸಿಂಬಲ್ ರಿಲೇಷನ್ಶಿಪ್, ಸಂಕೇತಗಳ ಸಂಬಂಧವನ್ನು ಗುರುತನ್ನು ಮಾಡೋದಕ್ಕೆ ಮಕ್ಕಳಿಗೆ ಬರಬೇಕು. ರೀಡಿಂಗ್ ಫ್ಲೂಯೆನ್ಸಿ, ನಿರರ್ಗಳವಾಗಿ ಓದ್ತಕ್ಕಂಥ ಕೌಶಲವನ್ನು ಬೆಳೆಸ್ತಕ್ಕಂಥದ್ದು. ರೀಡಿಂಗ್ ಕಾಂಪ್ರಿಹೆನ್ಷನ್, ಗ್ರಹಿಕೆಯುಕ್ತ ಓದ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ತಕ್ಕಂಥದ್ದು ಆಗಬೇಕಾಗುತ್ತೆ. ರೈಟಿಂಗ್, ಬರವಣಿಗೆ. ಸೊ ಇವು ಬುನಾದಿ ಸಾಕ್ಷರತೆಯ ಕೌಶಲ್ಯಗಳು ಅಂತೇಳಿ ನಾವು ಕರಿತೀವಿ. ಏನು ಫೌಂಡೇಶನ್ ಲಿಟ್ರಸಿಯನ್ನು ನಾವು ಬೆಳೆಸೋದಕ್ಕೆ, ಫಂಡಮೆಂಟಲ್ ಲಿಟ್ರಸಿಯನ್ನು ಬೆಳೆಸೋದಕ್ಕೆ ಏನೆಲ್ಲ ಕ್ರಿಯೋಜನೆಯನ್ನು ರೂಪಿಸಿದ್ವಿ, ಅದು ಈ ಎಲ್ಲ ಕೌಶಲ್ಯಗಳ ಆಧಾರದ ಮೇಲೆ ಆ ಕ್ರಿಯೋಜನೆ ರೂಪಿತವಾಗಿರಬೇಕಾಗುತ್ತೆ. ಇನ್ನು FNಗೆ ಸಂಬಂಧಪಟ್ಟಂತೆ ನಾವು ನೋಡೋದು, ಫೌಂಡೇಶನ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ರೀಡಿಂಗ್ ಫಾರ್ ಜಾಯ್, ರೀಡಿಂಗ್ ಈಸ್ ಕಾಂಪ್ರೆನ್ಷನ್, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ವಿತ್ ಕಾಂಪ್ರೆನ್ಷನ್ ಅಂತಕ್ಕಂಥದ್ದು. ರೈಟಿಂಗ್ ಫಾರ್ ವೇರಿಯಸ್ ಪರ್ಪಸಲ್ಲಿ ರೈಟಿಂಗನ್ನು ಮಾಡ್ತಕ್ಕಂಥದ್ದು. ಇನ್ನು FN ಒಳಗೊಳ್ತಕ್ಕಂಥ ಅಂಶಗಳನ್ನು ನಾವು ನೋಡಿದರೆ, ಬುನಾದಿ ಮೂಲಭೂತ ಸಂಖ್ಯಾಜ್ಞಾನದ ಕೌಶಲ್ಯಗಳನ್ನು ನಾವು ನೋಡೋದಾದರೆ, ಸಂಖ್ಯಾ ಸಂವೇದನೆ, ನಂಬರ್ ಸೆನ್ಸ್ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಶೇಪ್ಸ್, ಆಕೃತಿಗಳ ಗ್ರಹಿಸುವಿಕೆ. ರಿಲೇಷನ್ಶಿಪ್, ವಸ್ತುಗಳ ಗಾತ್ರ, ಪ್ರದೇಶಗಳ ನಡುವಿನ ಸಂಬಂಧಗಳು. ಮೆಜರ್ಮೆಂಟ್, ಅಳತೆಯ ಬಗ್ಗೆ. ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶ ನಿರ್ವಹಣೆಯ ಬಗ್ಗೆ ನಾವು ಕ್ರಿಯೋಜನೆಯನ್ನು ರೂಪಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರ ಆಧಾರದ ಮೇಲೇ ನಾವು FLN ಸೇತುಬಂಧ ಚಟುವಟಿಕೆಯನ್ನು ನಡೆಸಿ ಯಾವೆಲ್ಲ ಮಕ್ಕಳು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ FL ಮತ್ತು FNಗೆ ಒಳಪಟ್ಟಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಪ್ರತಿ ತಿಂಗಳು ನಾವು ನೀಡ್ತಾ ಹೋಗಬೇಕಾಗುತ್ತೆ. ಸೊ ಅದನ್ನು ನೋಡ್ತಾ ಹೋದರೆ, ಫೌಂಡೇಶನ್ ನ್ಯೂಮರಸಿ ಅಂತಕ್ಕಂಥದ್ದು ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ಥಿಂಕಿಂಗ್ ಎಬಿಲಿಟಿ ಮಕ್ಕಳಲ್ಲಿ ಬೆಳೀತಾ ಹೋಗಬೇಕಾಗುತ್ತೆ. ಕಾಂಪೊನೆಂಟ್ ಇನ್ ಕೌಂಟಿಂಗ್ ಅನ್ನು ಮಾಡ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ನಂಬರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಬೇಸಿಕ್ ಆಪ್ರೇಷನ್ಸ್ ಆನ್ ನಂಬರ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಕ್ಕಂಥದ್ದು. ಸೊ ಇವಿಷ್ಟು ಕೂಡ ಮಕ್ಕಳಲ್ಲಿ ಬೆಳವಣಿಗೆ ಆಗಬೇಕಾಗುತ್ತೆ. FN ಮತ್ತು FLNಗೆ, F ಮತ್ತು Nಗೆ ಸಂಬಂಧಪಟ್ಟಂತೆ. ಸೊ ನೀಡ್ ಆಫ್ FLN ಕ್ಲಾಸ್ 3ಗೆ ನಾವು ಏನನ್ನು ನಿರೀಕ್ಷೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು, ಲೋ ಲರ್ನಿಂಗ್ ಲೆವೆಲ್ಸಲ್ಲಿ ಇರ್ತಕ್ಕಂಥದ್ದು, ಇನ್ಕ್ರೀಸ್ಡ್ ಡ್ರಾಪ್ ಔಟ್ ರೇಟ್ಸನ್ನು, ಇಂಪ್ರಾಪರೇಟ್ ಲ್ಯಾಂಗ್ವೇಜಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಸ್ಕಿಲ್ಸನ್ನು ನಾವು ಅಬ್ಸರ್ವನ್ನು ಮಾಡ್ತಿರ್ತಕ್ಕಂಥದ್ದು 3 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ಇದರ ನಂತರ ಒಟ್ಟು FLN ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನಾವು ಆದ್ಯತೆಯನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ನೀಡಬೇಕಾಗುತ್ತೆ. ತರಗತಿವಾರು FLN ಮಕ್ಕಳನ್ನು ಐಡೆಂಟಿಫಿಕೇಷನ್ನ ಮಾಡಿ ತರಗತಿ ಕೋಣೆಯಲ್ಲಿ ತೂಗು ಹಾಕಬೇಕಾಗುತ್ತೆ. ಮತ್ತು ಪ್ರತಿ ತಿಂಗಳು ಈ ಒಂದು ಮಾಹಿತಿಯನ್ನು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋನ ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಈಗಾಗಲೇ FLNಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಈ ವಿಡಿಯೋದಲ್ಲಿ ಫೌಂಡೇಶನ್ ಲಿಟ್ರಸಿ ಮತ್ತು ಫೌಂಡೇಶನ್ ನ್ಯೂಮರಸಿ ಅಂದರೆ ಒಳಗೊಳ್ಳುವ ಬುನಾದಿ ಸಾಕ್ಷರತೆ ಮತ್ತು ಬುನಾದಿ ಸಂಖ್ಯಾಜ್ಞಾನ ಒಳಗೊಳ್ಳುವ ಅಂಶಗಳನ್ನು ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ಮೂಲಭೂತ ಸಾಕ್ಷರತೆಯ ಕೌಶಲ್ಯಗಳು ಯಾವ್ಯಾವು, ಅವು ಒಳಗೊಳ್ತಕ್ಕಂಥ ಅಂಶಗಳು ಯಾವ್ಯಾವು, ಬುನಾದಿ ಸಾಕ್ಷರತೆಯ ಅಂಶಗಳನ್ನು ನೋಡಿದರೆ, ಓರಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಮೌಖಿಕ ಭಾಷಾ ಅಭಿವೃದ್ಧಿ. ಸೊ ಇದಕ್ಕೆ ಓ ಸಂಕೇತವನ್ನು ನೀಡಲಾಗಿದೆ. ನಾವು ಡಿಕೋಡಿಂಗ್ ಸೌಂಡ್ಸ್ ಆ್ಯಂಡ್ ಸಿಂಬಲ್ ರಿಲೇಷನ್ಶಿಪ್, ಸಂಕೇತಗಳ ಸಂಬಂಧವನ್ನು ಗುರುತನ್ನು ಮಾಡೋದಕ್ಕೆ ಮಕ್ಕಳಿಗೆ ಬರಬೇಕು. ರೀಡಿಂಗ್ ಫ್ಲೂಯೆನ್ಸಿ, ನಿರರ್ಗಳವಾಗಿ ಓದ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ತಕ್ಕಂಥದ್ದು.
ರೀಡಿಂಗ್ ಕಾಂಪ್ರೆನ್ಷನ್, ಗ್ರಹಿಕೆಯುಕ್ತ ಓದ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ತಕ್ಕಂಥದ್ದು ಆಗಬೇಕಾಗುತ್ತೆ. ರೈಟಿಂಗ್, ಬರವಣಿಗೆ. ಸೊ ಇವು ಬುನಾದಿ ಸಾಕ್ಷರತೆಯ ಕೌಶಲ್ಯಗಳು ಅಂತೇಳಿ ನಾವು ಕರಿತೀವಿ. ಏನು ಫೌಂಡೇಶನ್ ಲಿಟ್ರಸಿಯನ್ನು ನಾವು ಬೆಳೆಸೋದಕ್ಕೆ, ಫಂಡಮೆಂಟಲ್ ಲಿಟ್ರಸಿಯನ್ನು ಬೆಳೆಸೋದಕ್ಕೆ ಏನೆಲ್ಲ ಕ್ರಿಯೋಜನೆಯನ್ನು ರೂಪಿಸ್ತೀವಿ, ಅದು ಈ ಎಲ್ಲ ಕೌಶಲ್ಯಗಳ ಆಧಾರದ ಮೇಲೆ ಆ ಕ್ರಿಯೋಜನೆ ರೂಪಿತವಾಗಿರಬೇಕಾಗುತ್ತೆ. ಇನ್ನು FN ಗೆ ಸಂಬಂಧಪಟ್ಟಂತೆ ನಾವು ನೋಡೋದು, ಫೌಂಡೇಶನ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ರೀಡಿಂಗ್ ಫಾರ್ ಜಾಯ್, ರೀಡಿಂಗ್ ಈಸ್ ಕಾಂಪ್ರೆನ್ಷನ್, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ವಿತ್ ಕಾಂಪ್ರೆನ್ಷನ್ ಅಂತಕ್ಕಂಥದ್ದು. ರೈಟಿಂಗ್ ಫಾರ್ ವೇರಿಯಸ್ ಪರ್ಪಸಲ್ಲಿ ರೈಟಿಂಗನ್ನು ಮಾಡ್ತಕ್ಕಂಥದ್ದು. ಇನ್ನು FN ಒಳಗೊಳ್ತಕ್ಕಂಥ ಅಂಶಗಳನ್ನು ನಾವು ನೋಡಿದರೆ, ಬುನಾದಿ ಮೂಲಭೂತ ಸಂಖ್ಯಾಜ್ಞಾನದ ಕೌಶಲ್ಯಗಳನ್ನು ನಾವು ನೋಡೋದಾದರೆ, ಸಂಖ್ಯಾ ಸಂವೇದನೆ, ನಂಬರ್ ಸೆನ್ಸ್ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಶೇಪ್ಸ್, ಆಕೃತಿಗಳ ಗ್ರಹಿಸುವಿಕೆ. ರಿಲೇಷನ್ಶಿಪ್, ವಸ್ತುಗಳ ಗಾತ್ರ, ಪ್ರದೇಶಗಳ ನಡುವಿನ ಸಂಬಂಧಗಳು. ಮೆಜರ್ಮೆಂಟ್, ಅಳತೆಯ ಬಗ್ಗೆ. ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶ ನಿರ್ವಹಣೆಯ ಬಗ್ಗೆ ನಾವು ಕ್ರಿಯೋಜನೆಯನ್ನು ರೂಪಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರ ಆಧಾರದ ಮೇಲೇ ನಾವು FLN ಸೇತುಬಂಧ ಚಟುವಟಿಕೆಯನ್ನು ನಡೆಸಿ ಯಾವೆಲ್ಲ ಮಕ್ಕಳು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ FL ಮತ್ತು FN ಗೆ ಒಳಪಟ್ಟಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಪ್ರತಿ ತಿಂಗಳು ನಾವು ನೀಡ್ತಾ ಹೋಗಬೇಕಾಗುತ್ತೆ. ಸೊ ಅದನ್ನು ನಾವು ನೋಡ್ತಾ ಹೋದರೆ, ಫೌಂಡೇಶನ್ ನ್ಯೂಮರಸಿ ಅಂತಕ್ಕಂಥದ್ದು, ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ಥಿಂಕಿಂಗ್ ಎಬಿಲಿಟಿ ಮಕ್ಕಳಲ್ಲಿ ಬೆಳೀತಾ ಹೋಗಬೇಕಾಗುತ್ತೆ. ಕಾಂಪೊನೆಂಟ್ ಇನ್ ಕೌಂಟಿಂಗ್ ಅನ್ನು ಮಾಡ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ನಂಬರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಬೇಸಿಕ್ ಆಪ್ರೇಷನ್ಸ್ ಆನ್ ನಂಬರ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಕ್ಕಂಥದ್ದು. ಸೊ ಇವಿಷ್ಟು ಕೂಡ ಮಕ್ಕಳಲ್ಲಿ ಬೆಳವಣಿಗೆ ಆಗಬೇಕಾಗುತ್ತೆ. FN ಮತ್ತು FLNಗೆ, F ಮತ್ತು Nಗೆ ಸಂಬಂಧಪಟ್ಟಂತೆ. ಸೊ ನೀಡ್ ಆಫ್ FLN ಕ್ಲಾಸ್ 3ಗೆ ನಾವು ಏನನ್ನು ನಿರೀಕ್ಷೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು, ಲೋ ಲರ್ನಿಂಗ್ ಲೆವೆಲ್ಸಲ್ಲಿ ಇರ್ತಕ್ಕಂಥದ್ದು, ಇನ್ಕ್ರೀಸ್ಡ್ ಡ್ರಾಪ್ ಔಟ್ ರೇಟ್ಸನ್ನು, ಇಂಪ್ರಾಪರೇಟ್ ಲ್ಯಾಂಗ್ವೇಜಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಸ್ಕಿಲ್ಸನ್ನು ನಾವು ಅಬ್ಸರ್ವನ್ನು ಮಾಡ್ತಿರ್ತಕ್ಕಂಥದ್ದು 3 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ಇದರ ನಂತರ ಒಟ್ಟು FLN ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನಾವು ಆದ್ಯತೆಯನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ನೀಡಬೇಕಾಗುತ್ತೆ. ತರಗತಿವಾರು FLN ಮಕ್ಕಳನ್ನು ಐಡೆಂಟಿಫಿಕೇಷನ್ನ ಮಾಡಿ ತರಗತಿ ಕೋಣೆಯಲ್ಲಿ ತೂಗು ಹಾಕಬೇಕಾಗುತ್ತೆ. ಮತ್ತು ಪ್ರತಿ ತಿಂಗಳು ಈ ಒಂದು ಮಾಹಿತಿಯನ್ನು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋನ ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.